ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಮಗಳು, ಅಣ್ಣ, ಅತ್ತಿಗೆ, ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಚಿಕ್ಕ ಪಾಪುಗೆ ಸರಿ ತಿನ್ನಿಸಿ ಮಲಗಿಸಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಇಳ್ದಿದ ತಕ್ಷಣ ನನ್ನ ಮಗಳು ಕುದುರೆ ಕಾಣಿಸ್ತು ಅಂತ ಹೇಳ್ಬಿಟ್ಟು, ಅಮ್ಮ ಹಾರ್ಸ್ ಹಾರ್ಸ್ ಅಂತ ಹೋಗ್ತಾ ಇದ್ಲು. ವಾಚಿನಿ ಹೋಗೋಣ ಅಂತ ಹೇಳಿದ್ರು, ಇಲ್ಲ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ಲು. ಸೊ ಇವತ್ತು ಯಾಕೆ ತುಮಕೂರಿಗೆ ಬಂದಿದ್ದು ಅಂದರೆ ಅಣ್ಣ ಅದಕ್ಕೆ ಹಾಸಿಗೆ ತೊಗೊಳೋದಿತ್ತು. ಸೊ ದೊಡ್ಡಪ್ಪ ದೊಡ್ಡಮ್ಮಂಗೆ ಒಂದು ಫಂಕ್ಷನ್ ಇತ್ತು. ಸೊ ನಾನು ಗ್ಲಾಸ್ ಐಟಮ್ಸ್ ತೊಗೊಳ್ಬೇಕಿತ್ತು. ಸೊ ಎಲ್ಲ ಕೆಲಸನೂ ಆಗುತ್ತೆ ಅಂತ. ಮತ್ತು ನಬೂದು ಬರ್ತ್ಡೇ ಇತ್ತು ಇವತ್ತು. ಅಣ್ಣನ ಮಗ ಗ್ರೀನ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನದು, ನಬನ್ಯು ಅಂತ 7 ಇಯರ್ಸ್ ಬರ್ತ್ಡೇನೂ ಇತ್ತು ಇವತ್ತು. ಸೊ ಅದಕ್ಕೆ ಬಂದ್ವಿ. ಫಸ್ಟ್ ಇಲ್ಲಿ ಡ್ಯೂರೋಫ್ಲೆಕ್ಸಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ವಿ, ಅಂದರೆ ಇಲ್ಲಿ ಕಲೆಕ್ಷನ್ಸ್ ತುಂಬ ಇತ್ತು ಆ್ಯಕ್ಚುಲಿ. ಅಂದರೆ ಇವ್ರಿಗೆ ಯಾವ ಥರ ಬೇಕಿತ್ತು ಆ ಥರ ಸಿಗಲಿಲ್ಲ ಇಲ್ಲಿ. ಬ್ಲ್ಯಾಂಕೆಟ್ಸ್, ಪಿಲ್ಲೋ ಕವರ್ಸ್, ಕುಷನ್ಸ್, ಸ್ಕ್ರೀನ್ಸ್, ಮ್ಯಾಟ್ಸ್ ಎಲ್ಲನೂ ಇತ್ತು. ನನ್ನ ಮಗಳಂತೂ ಹಾಸಿಗೆ ಮೇಲೆಲ್ಲ ಬಿದ್ದು ಹೊರಳಾಡ್ತಾಯಿದ್ರು. ಇದು ಸೆಕೆಂಡ್ ಶಾಪ್ ಬಂದ್ವಿ. ಸೊ ಈ ಶಾಪಲ್ಲಿ ಅಂದರೆ ಅದೇ ಕುರ್ಲಾನು ಮತ್ತು ಸ್ಲೀಪೆಲ್ಲು 2 ಮರ್ಜ್ ಆಗಿದೆ ಅಂತೆ. ಸೊ ನೀವು ಸ್ಲೀಪೆಲ್ಲೇ ಎಂತಕ್ಕೆ 2 ಸೇಮೇ ಅಂತ ಹೇಳ್ತಾಯಿದ್ರು. ಬಟ್ ಅಣ್ಣ ಅದಕ್ಕೆ ಪರ್ಟಿಕ್ಯುಲರಾಗಿ ಸ್ಲೀಪೆಲ್ದೇ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಲೀಪೆಲ್ ಶಾಪಿಗೆ ಹೋಗಿ ಅಲ್ಲಿ ತೊಗೊಂಡ್ರು. ಅಂದರೆ ತುಂಬ ವೆರೈಟೀಸ್ ಆಫ್ ಹಾಸಿಗೆ ಇದೆ. ನನಗಂತೂ ಗೊತ್ತಿರಲಿಲ್ಲ ಇಷ್ಟೊಂದು ವೆರೈಟೀಸ್ ಅಂತ. ವಿತ್ ಫೋಮು ಇದೆ, ವಿತೌಟ್ ಫೋಮು, ಮತ್ತು ಪಿಲ್ಲೋ ಟಾಪು, ವಿತೌಟ್ ಪಿಲ್ಲೋ ಟಾಪು, ಮತ್ತು ಸ್ಪ್ರಿಂಗು, ವಿತೌಟ್ ಸ್ಪ್ರಿಂಗು, ಮತ್ತು ಆರ್ತೋ. ಅದು ತೊಗೊಳಕ್ಕೆ ಬಂದಾಗ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಅಲ್ವಾ? ತುಂಬಾ ತಿಳ್ಕೊತೀವಿ ಆ್ಯಕ್ಚುಲಿ ಏನಾದರೂ ಒಂದು ವಸ್ತು ತೊಗೊಳಕ್ಕೆ ಹೋದಾಗ. ಸೊ ನನ್ನ ಮಗಳಂತೂ ಫುಲ್ ಆಟ ಆಡ್ತಾಯಿದ್ಲು. ಮತ್ತು ಅಲ್ಲಿ ಒಂದೆರಡು ಮ್ಯಾಟ್ ತೊಗೊಂಡ್ವಿ. ಇವಾಗ ಸ್ಲೀಪೆಲ್ ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫೈನಲ್ ಮಾಡಿದ್ವಿ ಆಯಿತಾ. 35,000 ಒಂದು ಹಾಸಿಗೆಗೆ. ಅಂದರೆ ಕಂಫರ್ಟ್ ಮುಖ್ಯ ಅಲ್ಲ, ದೊಡ್ಡಪ್ಪ ದೊಡ್ಡಮ್ಮಂಗೂ ಏಜ್ ಆಗಿದೆ. ಸೊ ಅದರಿಂದ ಪರ್ಟಿಕ್ಯುಲರಾಗಿ ಅವರಿಗೆ ಹೇಗೆ ಸೂಟ್ ಆಗುತ್ತೋ ಆ ಥರ. ಸೊ ಹೊಟ್ಟೆ ಹಸ್ವಾಗಿತ್ತು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಹೋಟೆಲಿಗೆ ಬಂದ್ವಿ. ಅಲ್ಲಿ ವೇಟಿಂಗ್ ಇತ್ತು. ಸೊ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಕಾಫಿ ಟೀ ಕುಡ್ಕೊಂಡು ಇವಾಗ ಹೊರಟ್ವಿ. ನಾನು ಹೇಳಿದ್ನಲ್ಲ ಗ್ಲಾಸ್ ಐಟಮ್ಸ್ ತೊಗೋಬೇಕಿತ್ತು ಅಂತ. ಇದು ಮಂಡಿಪೇಟೆಲಿ ಮೆಟ್ರೋ ಆಪೋಸಿಟ್ ಇದೆ ಈ ಶಾಪು. ತುಂಬಾ ಕಲೆಕ್ಷನ್ಸ್ ಇದೆ. ಏನಿಲ್ಲ ಈ ಅಂಗಡೀಲಿ ಅಂತ ಕೇಳಬೇಕು ಆ್ಯಕ್ಚುಲಿ. ಅಷ್ಟು ವೆರೈಟೀಸ್ ಇದೆ ಆಯಿತಾ. ಅಂದರೆ ಪ್ಲಾಸ್ಟಿಕ್ ಇದೆ, ಗ್ಲಾಸ್ ಇದೆ, ಸ್ಟೀಲ್ ಇದೆ, ತುಂಬಾ ಯೂಸ್ಫುಲ್ ಥಿಂಗ್ಸ್ ಇದೆ ಈ ಅಂಗಡೀಲಿ. ನಾನು ಗ್ಲಾಸ್ ಐಟಮ್ಸ್ ತೊಗೊಂಡ್ವಿ, ಮತ್ತು ಪೈಪ್ ತೊಗೊಂಡ್ವಿ, ಮತ್ತು ಅರೇಕಾ ಪ್ಲೇಟ್ಸು, ಪೇಪರ್ ಕಪ್ಸು, ಪೇಪರ್ ಪ್ಲೇಟ್ಸು ತುಂಬಾ ಇದೆ. ಮತ್ತು ಪಾಟ್ಸ್ ತೊಗೊಂಡ್ವಿ ಮನೆಗೆ ಗಿಡ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ತುಂಬಾ ಇದೆ. ಸೊ ನಾನು ಇವಾಗ ಚಿಕ್ಕ ಪಾಪು ಎದ್ಲು ಅಂತ ಹೇಳಿ ಅಮ್ಮ ಕಾಲ್ ಮಾಡಿದ್ರು. ಸೊ ಅದಕ್ಕೆ ನಾನು, ಸಮರ್ಥ್ ಮತ್ತು ಹೂವಿಷ್ಕ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮತ್ತು ಸಮರ್ಥ್ ಫ್ರೆಂಡ್ ಮತ್ತು ಅವ್ರ ವೈಫು ಬರ್ತೀವಿ ಅಂತ ಹೇಳ್ತಾಯಿದ್ರು. ಅಂದ್ರು, ಅದಕ್ಕೆ ಹೊರಟ್ವಿ ಬೇಗನೆ. ನಾನು ಹೋಗಿ ಸ್ವಲ್ಪ ಟೈಮಿಗೆ ಇವರು ಬಂದರು, ಸಮರ್ಥ್ ಫ್ರೆಂಡು ಮತ್ತು ಅವ್ರ ವೈಫು ರಂಜು ಮತ್ತು ಕಾವ್ಯ ಅಂತ. ಇವರು ಪಾಪು ಹುಟ್ಟಿದ್ದು 25 ಡೇಸಿಗೇನೋ ಬಂದಿದ್ದರು ಒಂದ್ಸಲಿ. ಸೊ ಇವಾಗಲೂ 3 ವೀಕ್ಸ್ 3 ಸಂಡೇಸಿಂದನೂ ಟ್ರೈ ಮಾಡ್ತಾಯಿದ್ರು ಬರಲಿಕ್ಕೆ ಅಂತ. ಆಗಿರಲಿಲ್ಲ. ಸೊ ಅದಕ್ಕೆ ಈ ಸಂಡೇ ಬಂದರು. ತುಂಬ ಖುಷಿ ಆಯಿತು ನನಗಂತೂ ಅವ್ರು ಬಂದಿದ್ದು. ಅವನು ಆಟ ಆಡ್ತಾಯಿದ್ದ. ಹೂವಿಷ್ಕ ಮಲಗಿದ್ಲು. ಅವ್ರು ಹೋಗೋದಕ್ಕಿಂತ 1/2 an hour ಮುಂಚೆ ಎದ್ಲು. ಅವರು ಎಲ್ಲ ಹೊರಟ್ರು. ನಬೂದು ಬರ್ತ್ಡೇ ಬೇರೆ ಇತ್ತಲ್ಲ. ಸೊ ಅಣ್ಣ ಕೇಕ್ ತರಕ್ಕೆ ಹೋಗಿದ್ರು, ಅವರು ಬಂದರು. ಸೊ ಇವರು ಇರಿ ಬರ್ತಡೇ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಇನ್ನೊಬ್ಬ ಮಗ ಇದ್ದಾನೆ, ಅವನ್ನ ಬಿಟ್ಟು ಬಂದಿದ್ದರು. ಸೊ ಅದಕ್ಕೆ ಅವರು ಹೊರಟ್ರು. ಬಿಸಿಬೇಳೆಬಾತ್, ಮೊಸರನ್ನ ಎಲ್ಲ ಮಾಡಿ ಬರ್ತಡೇಗೆ. ಸೊ ಕೇಕ್ ಕಟ್ಟಿಂಗ್ಸ್, ಮಕ್ಕಳಿಗೆ ಮೇನ್ ಊಟ ತಿಂಡಿ ಏನು ಚಿಂತೆ ಇರಲ್ಲ, ಅವರಿಗೆ ಕೇಕ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಕೇಕ್ ಕಟ್ಟಿಂಗ್ ಆಯಿತು. ನನ್ನ ಮಗಳಿಗಂತೂ ಕೇಕ್ ಅಂದರೆ ತುಂಬ ಇಷ್ಟ. ಆದರೆ ತುಂಬ ಸ್ವೀಟ್ ಜಾಸ್ತಿ ಇಷ್ಟಪಡ್ತಿದ್ದಾಳೆ. ಈ ಏಜಲ್ಲೂ ಹಂಗೋ ಇಲ್ಲ ಎಲ್ಲ ಮಕ್ಕಳು ಆ ಥರನೋ ಗೊತ್ತಿಲ್ಲ. ಹೂವಿಷ್ಕ ಮಾತ್ರ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾ ಇದ್ದಾಳೆ ಇವಾಗ. ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾನೆ. ಅವ್ನು ಚಿಕ್ಕವನಂತೂ ಅವನು ಕೇಕ್ ಕೊಡಿ ಅಂತ ಅಳ್ತಾ ಇದ್ದ. ಅವನಿಗೂ ನಮ್ಮ ಅತ್ತೆ ಬಂದು ಕೇಕ್ ಕೊಟ್ಟರು. ದೊಡ್ಡಪ್ಪ ದೊಡ್ಡಮ್ಮ, ಇನ್ನೊಬ್ಬರು ದೊಡ್ಡಮ್ಮ, ನಮ್ಮಪ್ಪ,
ಇವರು ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ಅತ್ತೆ. ಇವರು ಸಮರ್ಥ್ ಅವರ ಅಣ್ಣನ ಮಕ್ಕಳು ಇಬ್ಬರು. ಪರ್ಣ ನೀರಿ ಅಂತ ಇವ್ರ ಅಣ್ಣನ ಮಗಳು ಕೀರ್ತನ. ಸೊ ಹೀಗೆ ಎಲ್ಲರೂ ಊಟ ಮಾಡಿ ಕೂತ್ಕೊಂಡು ಮಾತಾಡಿ, ನನ್ನ ಮಗಳಂತೂ ಅಲ್ಲೇ ಇರ್ತೀನಿ, ಅಲ್ಲೇ ಮಲಗ್ತೀನಿ ಅಂತ ಹೇಳ್ತಿದ್ಲು. ಮತ್ತು ಅವ್ರ ಜೊತೆನೇ ಮಲಗ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ನೋಡಿ ಇವಾಗೆಲ್ಲ ಮಲ್ಗಕ್ಕೆ ಬಂದಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.